ಮತ್ತೆ ಮತ್ತೆ ಹೇಳ್ತೇನೆ, ಅವರ ಹೆಸರು ನೀವು ಮರೆಯಬೇಡಿ. ನೀವು ಇಲ್ಲಿ ಬದುಕಲು ಕಾರಣವೇ ಅವರು. ಸಂವಿಧಾನವನ್ನು ಟೀಕಿಸುವವರಿಗೆ ಸಂವಿಧಾನ ಬೇಕು. ಒಂದು ಕಾಲಘಟ್ಟದಲ್ಲಿ ಇಲ್ಲಿನ ದಲಿತರಿಗೆ, ಶ್ರೋತರಿಗೆ ದೇವಾಲಯ ಪ್ರವೇಶ ಅಲ್ಲದೆ ಕೆರೆಯ ನೀರನ್ನು ಮುಟ್ಟುವ ಅವಕಾಶವಿರಲಿಲ್ಲ. ಇದರ ವಿರುದ್ಧ ಹೋರಾಡಿ ಸಾವಿರಾರು ದಲಿತರನ್ನು ಜೊತೆ ಸೇರಿಸಿ ಮಹಾಡಿ ಕೆರೆಯ ನೀರನ್ನು ಮುಟ್ಟುವ ಆಂದೋಲನವನ್ನು ನಡೆಸಿದವರು ಯಾರೆಂಬ ಪ್ರಶ್ನೆಗೆ ಉತ್ತರ ಭೀಮ್ರಾವ್ ಅಂಬೇಡ್ಕರ್ ಎಂಬುದಾಗಿದೆ. ನೀವು ಯಾವಾಗಲೂ ಅಂಬೇಡ್ಕರ್ ಎಂದು ಹೇಳುವ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು. ಇದು ಯಾರು ಹೇಳಿದರು? ದೇಶದ ಗೃಹ ಮಂತ್ರಿ. ನೋಡಿ ಸಹೋದರರೇ, ಇಂದು ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಕಿತ್ತು ಅಂಬೇಡ್ಕರ್ ಸುಟ್ಟು ಹಾಕಿದ ಮನುಸ್ಮೃತಿಯನ್ನು ಮತ್ತೆ ಜಾರಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಇಂದಿನ ಫ್ಯಾಸಿಸ್ಟ್ ಸರ್ಕಾರ. ಅದಕ್ಕಾಗಿ ಇಂದು ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ದಲಿತರ ಮೇಲೆ ನಿರಂತರ ಅಪರಾಧಗಳು ಎಸಗುತ್ತಿದ್ದೇವೆ ಎಂಬುದರ ಉತ್ತರ ಇಂದು ಸಂವಿಧಾನವನ್ನು ಅನುಸರಿಸುತ್ತಿಲ್ಲ ಎಂಬುದಾಗಿದೆ. ಅಂದು ಸಂವಿಧಾನವನ್ನು ಇವರು ಟೀಕಿಸಿದರು. ಇಂದು ನೀವು ಬದುಕಲು ಕಾರಣಕರ್ತರಾದ ಅಂಬೇಡ್ಕರ್ ಅವರನ್ನು ಇವರು ಟೀಕಿಸಿದರು. ಇಂದು ಅವರಿಗೆ ಸಂವಿಧಾನದ ಅವಶ್ಯಕತೆ ಇಲ್ಲ. ಸಂವಿಧಾನ ಬರೆದ ಅಂಬೇಡ್ಕರ್ ಅವರನ್ನು ಇವರು ಟೀಕಿಸಿದರು. ಇನ್ನು ಮುಂದೆ ಏನಾಗುತ್ತಿದೆ ಯಾರಿಗೆ ಗೊತ್ತು ಸಹೋದರ.